ಅಪ್ಪು ಸಾರ್ ಬಗ್ಗೆ ಏನ್ ಹೇಳೋದು, ಅಪ್ಪು ಸಾರಿಂದ ಇವತ್ತು ಅನ್ನ ತಿಂತಾ ಇದೀವಿ, ಅಪ್ಪು ಸಾರಿಂದ ಇವತ್ತು ನಾನು ಆರ್ಟಿಸ್ಟ್ ಆಗಿದ್ದೀನಿ, ಅದೊಂದು ಹೇಳ್ತೀನಿ. ಥ್ಯಾಂಕ್ಸ್ ಅಲಾಟ್ ಅಪ್ಪು ಸರ್, ಇದೆಲ್ಲದಕ್ಕೂ ನಿಮ್ಗೆ ಹ್ಯಾಪಿ ಬರ್ಡೇ ಸರ್. ನಿಮ್ಮಿಂದ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ, ಇವತ್ತೊಂದು ಸಣ್ಣ ಪುಟ್ಟ ಕಲಾವಿದ ಆಗಿದ್ದೀನಿ. ಇದೆಲ್ಲ ನೀವು ಕೊಟ್ಟಿರೋ ಬ್ಲೆಸ್ಸಿಂಗು ಸರ್ ನನ್ಗೆ. ಮುಂದೆ ನನ್ನ ಜೀವನ, ನಾನು ಬದುಕಿರೋ ಅಷ್ಟು ದಿನ, ಎಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿನಾನು ನಾನು, ನಮಗೆ ಒಂದು ವೇಳೆ ನಾಳೆ ದಿನ ಮದುವೆ ಆಗಿ ಮಕ್ಕಳಾದ್ರೂ ಅವ್ರಿಗೆಲ್ಲರಿಗೂ ಕುಣಿಸ್ಕೊಂಡು ಹೇಳ್ಕೊಡ್ತೀನಿ, ನೋಡಪ್ಪ ಇವತ್ತು ನಾನು ಅನ್ನ ತಿಂತಾರೋದೇ ಅಪ್ಪು ಸರಿಂದ ಅಂತ. ಸರ್ ಹೆಂಗ್ ಪರಿಚಯ ಆಯ್ತು ನಿಮ್ಗೆ ಅಪ್ಪು ಸರ್? ನಾವು ಅಪ್ಪು ಸರ್ಗೆ ಫಸ್ಟ್ ಪರಿಚಯ ಅನ್ನೋದ್ಕಿಂತ ನಾವು ಆಕ್ಚುಲಿ ಕೆಲಸ ಮಾಡಕ್ಕಂತ ಹೋಗಿದ್ದು ಈ ರಾಜ್ಕುಮಾರ ಇವರತ್ನ ಮೂವಿಗೆಲ್ಲ, ಅಲ್ಲಿಂದ ಒಂದು ಇದಾಗಿದ್ದು. ಅಪ್ಪು ಸರ್ ಹತ್ರ ನೀವು ಮಾತಾಡಿದಾಗ ಒಡನಾಟ ಹೆಂಗಿತ್ತು? ಅಪ್ಪು ಸರ್ದೆಲ್ಲ ಮಾತಾಡಂಗಿಲ್ಲ, ಅವರೆಲ್ಲ ಎಲ್ಲಾರನು ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬಾ ಒಳ್ಳೆ ಫ್ರೆಂಡ್ಲಿ ಆಗಿ ಇದ್ ಮಾಡ್ತಾರೆ. ಆತರ ಸಿಂಪ್ಲಿಸಿಟಿ ಇರೋರ್ನ ನಾನು ನೋಡಿರೋದು ತುಂಬಾ ಕಮ್ಮಿ. ಇದಾರೆ ಆದ್ರೆ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್, ಕರ್ನಾಟಕ ಮಾಸ್ಟರ್ ಪೀಸ್. ಸರ್ ಈಗ ಅಪ್ಪು ಸರ್ ಫಸ್ಟ್ ಭೇಟಿಯಾದಾಗ ನಿಮ್ಗೆ ಆ ರಿಯಾಕ್ಷನ್ ಹೆಂಗಿತ್ತು? ಚೆನ್ನಾಗಿತ್ತು, ಅದೊಂಥರ ರಿಯಾಕ್ಷನ್. ಅದ್ ಹೆಂಗ್ ಹೇಳಿ ನಿಮ್ಗೆ, ಅದು ಸ್ಟಾರ್ಟಿಂಗ್ ನೋಡಿದವಾಗ ಅವ್ರ ಜೊತೆ ಮಾತಾಡಿದವಾಗ ಅವ್ರು ನಮ್ಮನ್ ಮಾತಾಡಿಸಿದ್ದು, ನಮ್ಮನ್ ಇದ್ ಮಾಡಿದ್ದು, ಅದೊಂದು ಇನ್ನೊಂಥರ ಫೀಲು ಬಿಡಿ. ಅದನ್ನ ಇವತ್ತು ಅಪ್ಪು ಸರ್ನ ನಾವು ಕಳ್ಕೊಂಡಿದೀವಿ ಅಂತ ಹೇಳಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಇಷ್ಟು ಜನ ಬರೋದ್ ನೋಡು, ಎಲ್ಲ ಮಾತಾಡ್ಸೋದ್ ನೋಡಿ ಅಪ್ಪು ಸರ್ ಇದಾರೆ ಅಂತ ಹೇಳ್ತೀನಿ. ಹೌದು, ಯಾಕಂದ್ರೆ ಎಲ್ಲಿಂದನೋ ಬರ್ತಾರೆ, ಇಷ್ಟು ಅಭಿಮಾನ ಇದು ಯಾವ ಹೀರೋಗಳಿಗೂ ಇಲ್ಲ ಅಪ್ಪು ಸರ್ಗೆ ಇರೋ ಇದು ಕ್ರೇಜು. ಏನ್ ಹೇಳ್ತೀರಾ ಇದನ್ನೆಲ್ಲ ನೋಡಿದ್ರೆ, ಏನ್ ಅನ್ಸುತ್ತೆ? ಇದೆಲ್ಲ ನೋಡಿದ್ರೆ ಅದೇ ಅಪ್ಪು ಸರ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದಾರೆ. ಅಪ್ಪು ಸರ್ಗೆ ಬರ್ಡೇ ವಿಶ್ ಮಾಡಕ್ಕೆ ಪ್ರತಿ ಸತಿ ಹೆಂಗ್ ಬರ್ತೀವೋ ಆತರ ಮನೆ ಹತ್ರ ಹೋದಂಗೆ ಇವಾಗ ಇಲ್ಲಿಗೆ ಬರ್ತಾ ಇದೀವಿ ಅಷ್ಟೇ, ದೇವಸ್ಥಾನಕ್ಕೆ ಪುಣ್ಯ ಭೂಮಿಗೆ ಬರ್ತಾ ಇದೀವಿ. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್, ನಿಮ್ಮ ಪ್ರಾಜೆಕ್ಟ್ಸ್ ಗಳಿಗೆ ಒಳ್ಳೇದಾಗ್ಲಿ. ಎಲ್ಲ ಅಪ್ಪು ಸರ್ ಕೊಟ್ಟಿರೋ ಬ್ಲೆಸ್ಸಿಂಗ್ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಪ್ಪು ಸರ್, ಲವ್ ಯು.